ಶಾಸಕರವರೇ ಹಾಗೂ ಆಡಿ ಪಾಟೀಲ್ ಕಾಲೇಜಿನ ಪ್ರಿನ್ಸಿಪಲ್ ಅವರೇ ಹಾಗೂ ಈ ಒಂದು 2027ನೇ ಜನಗಣತಿಯ ಎಲ್ಲ ಫೀಲ್ಡ್ ಟ್ರೈನರ್ಸ್ಗಳೇ, ಗಣತಿದಾರರೇ ಹಾಗೂ ಎಲ್ಲ ಮೇಲ್ವಿಚಾರಕರೇ, ಆಲ್ರೆಡಿ ನಮ್ಮ ಇವರು ಯಡ್ರಾಮಿ ಸರ್ ಹೇಳಿದಂಗೆ ಇದೊಂದು ನಮಗೆ ಒಂದು ಸುವರ್ಣ ಕಾಶ ಅಂತ ಹೇಳ್ಬೋದು. ಯಾಕಂದ್ರೆ ಈ ಸೆನ್ಸಸ್ ಬರೋದು 10 ವರ್ಷಕ್ಕೆ ಒಂದ್ಸಲ, ಡೆಕೆನಿಯಲ್ ಸೆನ್ಸಸ್ ಅಂತ ಕರೀತಾರೆ. ಸೊ ಇದರಲ್ಲಿ ನಾವು ಇನ್ವಾಲ್ವ್ ಆಗಿದೆ ಅಂದ್ರೆ ನಾವು ಮುಂದೆ ಯಾರಿಗಾದ್ರೂ ಹೇಳ್ಬೋದು, ನಾವು 2027 ಸೆನ್ಸಸ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ, ನಾನು ಎನ್ಯೂಮರೇಟರ್ ಆಗಿ ಕೆಲಸ ಮಾಡಿದ್ದೆ, ನಾನು ಸೂಪರ್ವೈಸರ್ ಕೆಲಸ ಮಾಡಿದ್ದೆ, ನಾನು ಚಾರ್ಜ್ ಆಫೀಸರ್ ಕೆಲಸ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಸೊ ಇದೊಂದು ಅಪಾರ್ಚುನಿಟಿ ಆಗಿ ತಿಳ್ಕೊಂಡು ನಾವೆಲ್ಲರೂ ಕೆಲಸ ಮಾಡಬೇಕಾಗತ್ತೆ. ಸೊ ಇದನ್ನ ಸೆನ್ಸಸ್ ಬಗ್ಗೆ ಹೇಳ್ಬೇಕಾದ್ರೆ, ಈ ಸೆನ್ಸಸ್ ನಮ್ಮ ಭಾರತ ದೇಶದಲ್ಲಿ ಸ್ಟಾರ್ಟ್ ಆಗಿದ್ದು 1815 ಸ್ಟಾರ್ಟ್ ಆಗಿದೆ. ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರ ಎರಡು ಹಿಡಿದ್ರೆ ಇದು ಸತತ 16ನೇ ಜನಗಣತಿ, ಸ್ವತಂತ್ರ ಬಂದ ನಂತರನೇ ಇದು 8ನೇ ಜನಗಣತಿ. ಸೊ ಆಗಿರುವಾಗ ಈ ಜನಗಣತಿಯ ಉದ್ದೇಶ ಏನಪ್ಪಾ ಅನ್ನೋದು ನಾವೆಲ್ಲರೂ ಬಹಳ ಅರಿತುಕೊಳ್ಬೇಕಾಗತ್ತೆ. ಈ ಒಂದು ಪ್ರತಿಯೊಂದು ಡೆವಲಪ್ಮೆಂಟಲ್ ವರ್ಕ್ಸ್ ಆಗಿರ್ಬೋದು, ಆಮೇಲೆ ಡಿಲಿಮಿಟೇಷನ್ ಸ್ಟಾರ್ಟ್ ಆಗಿದೆ, ಆಮೇಲೆ ಯಾವ ಇಲಾಖೆಗೆ ಎಷ್ಟೆಷ್ಟು ಫಂಡ್ ಬರಬೇಕು, ಯಾವ ಗ್ರಾಮಕ್ಕೆ, ಯಾವ ತಾಲೂಕಿಗೆ, ಯಾವ ಜಿಲ್ಲೆಗೆ, ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಫಂಡ್ ಬರಬೇಕು ಅನ್ನೋದು ಎಲ್ಲ ಡಿಪೆಂಡ್ ಆಗೋದ್ರಲ್ಲಿ ಈ ಜನಗಣತಿ ಮೇಲೆ. ಸೊ ಹಾಗಾಗಿ ಈ ಫಾರ್ ಎಕ್ಸಾಂಪಲ್ ಮನ್ರೇಗಾ ಅಂತ ಒಂದು ಯಾವುದೋ ಒಂದು ಸ್ಕೀಮ್ ಇರುತ್ತೆ, ಪ್ರಧಾನ ಮಂತ್ರಿ ಗ್ರಾಮ ಆವಾಸ್ ಯೋಜನೆ ಅಂತ ಇರುತ್ತೆ. ಯಾವುದೇ ಒಂದು ನೀವು ಭಾರತ ಸರ್ಕಾರದ ಒಂದು ಯೋಜನೆ ತೆಗೆದುಕೊಂಡ್ರೆ ಅದಕ್ಕೆ ಎಷ್ಟು ಫಂಡ್ ಅಲೋಕೇಟ್ ಮಾಡಬೇಕು, ಈ 15th ಫೈನಾನ್ಸ್ ಕಮಿಷನ್ ಅಲ್ಲಿ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಏಟ್ ಕೊಡಬೇಕು, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬಿಜಾಪುರ ಡಿಸ್ಟಿಕ್ ಎಷ್ಟು ಕೊಡಬೇಕು ಅನ್ನೋದು ಎಲ್ಲ ಡಿಪೆಂಡ್ ಆಗಿರೋದಷ್ಟು ನಮ್ಮ ಇದು ಜನಗಣತಿ ಮೇಲೆ. ಸೊ ಇದಕ್ಕೆ ಸ್ಟ್ಯಾಟ್ಯೂಟರಿ ಬ್ಯಾಕಿಂಗ್ ಇರುತ್ತೆ. ನೀವು ಬೇರೆ ಯಾವುದೇ ರೀತಿಯ ನೀವು ಇದನ್ನು ತಗೊಂಡ್ರೆ, ಜನಗಣತಿ ತಗೊಂಡ್ರೆ ಅದೆಲ್ಲೂ ಕನ್ಸಿಡರ್ ಆಗಲ್ಲ. ಇದಕ್ಕೆ ಸ್ಟ್ಯಾಟ್ಯೂಟರಿ ಬ್ಯಾಕಿಂಗ್ ಇರೋದ್ರಿಂದ ಅದಕ್ಕೆ ಇದು ಭಾರತದ ಘನ ಸರ್ಕಾರ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದೆ. ಅದರಿಂದ ನೇರವಾಗಿ ಇದರಲ್ಲಿ ಭಾರತದ ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗಿರುತ್ತೆ. ಸೊ ಇನ್ನು ಸಿಂದಗಿ ತಾಲೂಕಿನ ಬಗ್ಗೆ ಹೇಳ್ಬೇಕಾದ್ರೆ, ಸಿಂದಗಿ ತಾಲೂಕಿನಲ್ಲಿ ಚಾರ್ಜ್ ಆಫೀಸರ್ ಆಗಿ ತಹಸೀಲ್ದಾರ್ ಅವರು ಇರ್ತಾರೆ. ಆಮೇಲೆ ವಿವಿಧ ಗ್ರಾಮಗಳಿಗೆ ನಾವು 261 ಬ್ಲಾಕ್ಗಳನ್ನು ಕ್ರಿಯೇಟ್ ಮಾಡಿದ್ವಿ. 261 ಬ್ಲಾಕ್ಗೆ ಅದಕ್ಕೆ 10% ಮತ್ತೆ ರಿಸರ್ವ್ ಇಟ್ಕೊಂಡು, ಆಮೇಲೆ 6 ಬ್ಲಾಕ್ಗಳಿಗೆ ಒಬ್ಬರು ಸೂಪರ್ವೈಸರ್ನ ನೇಮಕಾತಿ ಮಾಡಿದ್ದೀವಿ. ಸೊ ಹೀಗಾಗಿ ಟೋಟಲ್ 42 ಸೂಪರ್ವೈಸರ್ಸ್ ಮತ್ತು 261 ಎನ್ಯೂಮರೇಟರ್ಸ್ ಇರ್ತಾರೆ. ಇದರಲ್ಲಿ ಮುಖ್ಯವಾಗಿ ಏನ್ ಮಾಡ್ಬೇಕಾಗತ್ತಂದ್ರೆ, ನಿಮಗೆ ಆಲ್ರೆಡಿ ಬ್ಲಾಕ್ ಎಲ್ಲ ಅಸೈನ್ ಮಾಡಿದೀವಿ. ನಿಮ್ಗೆ ಆಲ್ರೆಡಿ ಎಷ್ಟೋ ಜನಕ್ಕೆ ಆಲ್ರೆಡಿ ಬ್ಲಾಕ್ ನಂಬರ್ ಬಂದಿದೆ, 001, 0034, 0025. ಈಗ ಯಾರ್ಯಾರು ಇದಿರಲ್ಲ, ಯಾರಿಗೆ ಬ್ಲಾಕ್ ಅಸೈನ್ ಆಗಿಲ್ಲ, ಯಾರು ರಿಸರ್ವ್ ಇರ್ತಾರಲ್ಲ ಅವ್ರಿಗೆ ಬ್ಲಾಕ್ ನಂಬರ್ ಬಂದಿರಲ್ಲ. ಬಟ್ ಎಲ್ಲರೂ ಕಡ್ಡಾಯವಾಗಿ ನೀವು ಈಗ ಟ್ರೈನಿಂಗ್ ತಗೊಳ್ಳಬೇಕು. 6, 7, 8 ಮತ್ತೆ 9, 10, 11 2 ಬ್ಯಾಚ್ ಮಾಡಿದೀವಿ. 6, 7, 8 ಈ ಫಸ್ಟ್ ಬ್ಯಾಚ್ ನೀವು ಬಂದಿದ್ರಿ. ಸತತ ನಿಮ್ದು 3 ದಿನ ಟ್ರೈನಿಂಗ್ ಆಗುತ್ತೆ. ನಿಮ್ಗೆ ಕಂಪ್ಲೀಷನ್ ಆದ ತಕ್ಷಣ ನೆಕ್ಸ್ಟ್ ಬ್ಯಾಚ್ ಬರುತ್ತೆ. ಸೊ ಈಗ ನಾವು 2 ರೂಮಲ್ಲಿ ಟ್ರೈನಿಂಗ್ ಅರೇಂಜ್ ಮಾಡಿದೀವಿ. ಒಂದು ರೂಮಲ್ಲಿ 100 ಜನ ಕುತ್ಕೋಬೇಕು. ಯಾರು ರೂಮಲ್ಲಿ ಕುಂದಬೇಕು ಅಂತ ಹೇಳ್ಬಿಟ್ಟು ನಾವು ಈ ಗ್ರೂಪ್ ಅಲ್ಲಿ ಅಟೆಂಡೆನ್ಸ್ ಸೇವ್ ಮಾಡಿದೀವಿ. ಅದ್ರ ಪ್ರಕಾರ ಫಸ್ಟ್ 2 ಬ್ಯಾಚ್ದವರು ಈ ರೂಮಲ್ಲಿ ಕೂತ್ಕೋರಿ, ನೆಕ್ಸ್ಟ್ 2 ಬ್ಯಾಚ್ದಲ್ಲಿ ಆ ರೂಮಲ್ಲಿ ಕೂತ್ಕೋರಿ. ನೆಕ್ಸ್ಟ್